ಹಾಯ್ ಸ್ನೇಹಿತರೆ, ಎಲ್ಲರಿಗೂ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ CAR DAR ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ PSI 2026ರ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನ ಒಂದು ವಿಷಯದ ಮೇಲೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳ ವಿವರಣೆ ಸಹಿತ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದು ನಮಗೆ PC PSI ಮತ್ತು ಈ CAR DAR ಪರೀಕ್ಷೆಗೆ ಎಷ್ಟು ಉಪಯೋಗವಾಗುತ್ತದೆಯೋ ಅಷ್ಟೇ ಮಾಹಿತಿಯನ್ನು ನಾವು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಇನ್ನೂ ಯಾರಾದರೂ ಈ ನಮ್ಮ ತರಗತಿಯನ್ನು ಹೊಸದಾಗಿ ವೀಕ್ಷಣೆಯನ್ನು ಮಾಡ್ತಾಯಿದ್ರಿ, ತಾವು ಕೂಡ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಹೋಗಿ. ಯಾಕಪ್ಪ ಅಂತಂದ್ರೆ ಇನ್ನು ಮುಂದೆ ನಾವು ಮಾಡುವಂತಹ ಎಲ್ಲ ಪ್ರತಿ ವಿಡಿಯೋ ಕೂಡ ನಿಮಗೆ ಬೇಗನೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪ್ತದೆ. ಇಲ್ಲಿ ಮಹತ್ವದ ವಿಷಯವನ್ನು ಮಾತ್ರ ನಾವು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಇವಾಗ ತಡಿಯಾಂಡವೋಳ್ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? ನೋಡಿರಿ, ನಮಗಿಲ್ಲಿ ಈ ಪೊಲೀಸ್ ಪರೀಕ್ಷೆಯನ್ನು KEA ನಡೆಸೋದರಿಂದ ಅವರು ಅತಿ ಹೆಚ್ಚು ಫೋಕಸ್ ಯಾವುದ್ರ ಮೇಲೆ ಮಾಡ್ತಾರಪ್ಪ ಅಂತಂದ್ರೆ ಕರ್ನಾಟಕದ ಮೇಲೆ ಫೋಕಸ್ ಮಾಡ್ತಾರೆ. ಹಾಗಾಗಿ ನಾವು ಈಗಾಗಲೇ ಹಲವಾರು ಪರೀಕ್ಷೆಯಲ್ಲಿ ನೋಡಿರ್ಬೋದು, ಕರ್ನಾಟಕದ ಬೆಟ್ಟಗಳ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಸ್ಪಷ್ಟವಾಗಿ ಒಂದಿಷ್ಟು ಬೆಟ್ಟಗಳ ಬಗ್ಗೆ ವಿವರಣೆ ತಿಳ್ಕೊಂಡು ಬರಬೇಕು. ಇಲ್ಲಿ ಆಯ್ಕೆಗಳನ್ನು ನೋಡೋದಾದರೆ, ಒಂದನೇದು A ಕೊಡಗು, B ಚಿಕ್ಕಮಗಳೂರು, C ಶಿವಮೊಗ್ಗ, D ಯಾದಗಿರಿ ಅಂತೇಳಿ ಕೊಟ್ಟಿದ್ದಾರೆ. ಇವೆಲ್ಲ ಜಿಲ್ಲೆಗಳು ಕೂಡ ಅಷ್ಟೇ ಇಂಪಾರ್ಟೆಂಟು. ಇದಕ್ಕೆ ನಾವು ಈ ಪ್ರಶ್ನೆಗೆ ತಡಿಯಾಂಡವೋಳ್ ಬೆಟ್ಟ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ, ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತಹ ಅತ್ಯಂತ ಎತ್ತರವಾದಂತಹ ಬೆಟ್ಟ ಯಾವುದು ಅಂತ ಏನಾದರೂ ಕೇಳಿದ್ರೆ ಯಾವುದು? ತಡಿಯಾಂಡವೋಳ್ ಎಂಬ ಬೆಟ್ಟ ಈ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಅದೇ ರೀತಿಯಲ್ಲಿ ನಾವು ಕರ್ನಾಟಕದಲ್ಲಿಯೇ ಅತ್ಯಂತ ಎತ್ತರವಾದಂತಹ ಬೆಟ್ಟ ಯಾವುದು ಅಂತ ಏನಾದರೂ ಕೇಳಿದ್ರೆ ಅಂದ್ರೆ ಯಾವುದು? ಮುಳ್ಳಯ್ಯನಗಿರಿ. ಈ ಮುಳ್ಳಯ್ಯನಗಿರಿ ಬೆಟ್ಟ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಬೆಟ್ಟ ಯಾವುದಪ್ಪ ಅಂತಂದ್ರೆ ಯಾವುದು? ಮುಳ್ಳಯ್ಯನಗಿರಿ ಎಂಬ ಬೆಟ್ಟ. ಅದೇ ರೀತಿಯಲ್ಲಿ ನಾವು ಒಂದೊಂದು ಸಾರಿ ಈತ ಕ್ರಮವಾಗಿ ಕೂಡ ಈ ಬೆಟ್ಟಗಳನ್ನು ಎತ್ತರದ ಆಧಾರದ ಮೇಲೆ ಕ್ರಮವಾಗಿಯೂ ಕೂಡ ಆತ ಕೇಳ್ತಾನೆ. ಹಾಗಾಗಿ ನಾವು ಕ್ರಮವಾಗಿಯೂ ಕೂಡ ನೆನಪಿಟ್ಕೋಬೇಕು. ಅವುಗಳು ಇಲ್ಲಿ ಚಿಕ್ಕಮಗಳೂರಿನಲ್ಲಿಯೇ ಎಲ್ಲ ಒಂದಿಷ್ಟು ಎತ್ತರದ ಬೆಟ್ಟಗಳು ಕಂಡುಬರ್ತವೆ. ಅದರಲ್ಲಿ ಫಸ್ಟ್ ಯಾವುದಪ್ಪ ಅಂತಂದ್ರೆ ಮುಳ್ಳಯ್ಯನಗಿರಿ ಅತ್ಯಂತ ಎತ್ತರವಾದದ್ದು. ಸರಿಸುಮಾರು 1913 ಮೀಟರ್ ಎತ್ತರವಾಗಿ ಈ ಬೆಟ್ಟ ಕಂಡುಬರ್ತದೆ. ನೆಕ್ಸ್ಟ್ ಬಾಬಾ ಬುಡನ್ಗಿರಿ, ಇದು ಎರಡನೇ ಬೆಟ್ಟ. ಯಾವುದು? ಬಾಬಾ ಬುಡನ್ಗಿರಿ. ನೀವು ಅಲ್ಲಿ ಸರಿಯಾಗಿ ಬೇಕಾದರೆ ನೋಟ್ ಮಾಡ್ಕೊಳ್ಳಿ. ಒಂದನೇದು ಮುಳ್ಳಯ್ಯನಗಿರಿ, ಎರಡನೇದು ಬಾಬಾ ಬುಡನ್ಗಿರಿ. ನೆಕ್ಸ್ಟ್ ಯಾವುದು? ಕುದುರೆಮುಖ ಬೆಟ್ಟ. ಇದು ಕೂಡ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಕಂಡುಬರುವಂತಹ ಬೆಟ್ಟ. ಯಾವುದು? ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಮತ್ತು ಕುದುರೆಮುಖ. ನೆಕ್ಸ್ಟ್ ಯಾವುದು? ದೇವಿರಮ್ಮನ ಬೆಟ್ಟ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದಿಷ್ಟು ಪ್ರಶ್ನೆಯಾಗುವಂತಹ ಪ್ರಮುಖ ಬೆಟ್ಟಗಳನ್ನು ನಾವು ನೋಡಬೇಕಂತಂದ್ರೆ ಯಾವುದು? ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿರುವಂತಹ ಬೆಟ್ಟಗಳು. ಇಲ್ಲಿ ಯಾವ ಬೆಟ್ಟಗಳು ಕಂಡುಬರ್ತಾವಪ್ಪ ಅಂತಂದ್ರೆ ಕೊಡಚಾದ್ರಿ. ಯಾವುದು? ಒಂದು ಕೊಡಚಾದ್ರಿ ಬೆಟ್ಟ. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಕುಂದಾದ್ರಿ. ಯಾವುದು? ಕುಂದಾದ್ರಿ ಮತ್ತು ಕೊಡಚಾದ್ರಿ. ಅದೇ ರೀತಿ ಕವಲದುರ್ಗ. ಯಾವುದು? ಕವಲದುರ್ಗ ಎಂಬ ಬೆಟ್ಟಗಳು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತಾವೆ. ಅದೇ ರೀತಿ ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ವಿಶೇಷತೆ ಏನಪ್ಪ ಅಂದರೆ ಇನ್ನೊಂದು, ಇಲ್ಲಿ ಜೋಗ ಜಲಪಾತ ಅಥವಾ ಗೇರುಸೊಪ್ಪೆ ಜಲಪಾತ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಗೆ ಈ ಜಲಪಾತ ಕಂಡುಬರ್ತದೆ. ಈಗ ನೆಕ್ಸ್ಟ್ ನಾವು ಯಾವುದು? ಯಾದಗಿರಿ ಡಿಸ್ಟಿಕ್ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಇರುವಂತಹ ಬೆಟ್ಟಗಳನ್ನು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಅತ್ಯಂತ ಇಂಪಾರ್ಟೆಂಟ್ ಆಗಿರೋದು ಯಾವುದಪ್ಪ ಅಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲಿ ಏನು ಕಂಡು ಬರ್ತಾವಪ್ಪ ಅಂತಂದ್ರೆ ಮಲಗಿರುವ ಬುದ್ಧನ ಬೆಟ್ಟ. ಯಾವುದು? ಮಲಗಿರುವ ಬುದ್ಧನ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವಪ್ಪ ಅಂತ ಏನಾದರೂ ಕೇಳಿದ್ರೆ ಅಂತಂದ್ರೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಅಂತೇಳಿ ಹಾಕಬೇಕಾಗ್ತದೆ ನಾವು. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಬೆಟ್ಟಗಳ ಮೇಲೆ ಇಷ್ಟೇ ಎಂದು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ, ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟು. ಅದೇ ರೀತಿಯಲ್ಲಿ ನಾವು ಇನ್ನೊಂದು ವಿಷಯವನ್ನು ನೆನಪಿಟ್ಕೊಳ್ಬೇಕಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಅಥವಾ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂತ ಏನಾದರೂ ಕೇಳಿದ್ರೆ ಅಂದ್ರೆ ಮೊದಲು ಯಾವುದಿತ್ತು ಅಂತ ನೀವು ಕಮೆಂಟ್ ಮಾಡಿರಿ. ಈಗ ಪ್ರಸ್ತುತವಾಗಿ ರಾಮನಗರ ಜಿಲ್ಲೆಯಲ್ಲಿರುವಂತಹ ಸಾವನದುರ್ಗ. ಯಾವುದು? ಸಾವನದುರ್ಗ ಎಂಬ ಬೆಟ್ಟ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ ಅಂತೇಳಿ ನಾವು ಈಗ ಕರಿತೀವಿ. ಮೊದಲು ಯಾವುದಿತ್ತಪ್ಪ ಅಂತಂದ್ರೆ ಮಧುಗಿರಿ ಬೆಟ್ಟ ಇತ್ತು. ಎಲ್ಲಿ? ಯಾವುದು? ಮಧುಗಿರಿ ಬೆಟ್ಟ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ ನೆಕ್ಸ್ಟ್, ಈ ಕೆಳಗಿನ ಯಾವ ಭಾಷೆಯು ಸಂವಿಧಾನದ ಶಾಸ್ತ್ರೀಯ ಸ್ಥಾನಮಾನ ಪಡೆದಿಲ್ಲ ಅಂತೇಳಿ ಕೊಟ್ಟದನು. ಶಾಸ್ತ್ರೀಯ ಸ್ಥಾನಮಾನ ಪಡೆದಿಲ್ಲ. ಆಯ್ಕೆಗಳಲ್ಲಿ ನೋಡಿ, ತಮಿಳು, ಸಂಸ್ಕೃತ, ತೆಲುಗು, ಇಂಗ್ಲೀಷ್. ಇಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ನಾವು ಇಂಗ್ಲೀಷ್
ಈ ಇಂಗ್ಲೀಷ್ ಭಾಷೆಗೆ ಇನ್ನೂ ಶಾಸ್ತ್ರೀಯ ಸ್ಥಾನಮಾನ ಇನ್ನೂ ಸಿಕ್ಕಿಲ್ಲ. ಯಾವುದೇ ಒಂದು ಭಾಷೆ ಈಗ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಬೇಕಂತಂದ್ರೆ ಅದಕ್ಕೆ ಎಷ್ಟು ಸರಿಸುಮಾರು 2000 ವರ್ಷಗಳ ಇತಿಹಾಸ ಇರಬೇಕು. ಅಲ್ಲಿ 2000 ವರ್ಷಗಳ ಹಿಂದೆಯೇ ಅಲ್ಲಿ ಏನಾಗಿರಬೇಕು, 2000 ವರ್ಷದ ಹಿಂದೆಯೇ ಅಲ್ಲಿ ಆ ಒಂದು ಭಾಷೆಯಲ್ಲಿ ಕೃತಿ ಅಥವಾ ಇನ್ನೂ ಇತರ ಬರವಣಿಗೆಯ ದಾಖಲೆಗಳು ದೊರೆತಾಗ ಮಾತ್ರ ಏನು ಶಾಸನಗಳಾಗಿರ್ಬೋದು, ಈ ರೀತಿ ಕೃತಿಗಳಾಗಿರ್ಬೋದು, ಏನಾದರೂ ಒಂದು ಆ ಭಾಷೆಯ ಒಂದು ದಾಖಲೆ ದೊರೆತಾಗ ಮಾತ್ರ ಅದಕ್ಕೆ ನಾವು ಏನು ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡ್ತಾರೆ. ಈಗ ನಾವು ಭಾರತದಲ್ಲಿ ಪ್ರಸ್ತುತ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಪ್ರಸ್ತುತ ಇಲ್ಲಿ 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದ್ದಾರೆ. ಅದರಲ್ಲಿ ನಾವು ಪ್ರಮುಖವಾದಂತಹ ಭಾಷೆಗಳನ್ನು ನೋಡೋದಾದರೆ ಯಾವುವು ಇಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅತ್ಯಂತ ಹಳೆಯದಾದಂತಹ ಅಥವಾ ಮೊದಲು ಈ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂತಹ ಮೊದಲು ಭಾಷೆ ಯಾವುದಪ್ಪ ಅಂತಂದ್ರೆ ಯಾವುದು ತಮಿಳು ಭಾಷೆ. ಈ ತಮಿಳು ಭಾಷೆಗೆ 2004ರಲ್ಲಿ ಇದನ್ನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ತಮಿಳು ಭಾಷೆಗೆ 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಅನ್ನುವಂಥದ್ದು ಸಿಗ್ತದೆ. ಹಾಗಾಗಿ ಇದು ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಯಾವುದು ಅಂತ ಕೇಳಿದ್ರಂದ್ರೆ ಏನು ತಮಿಳು ಭಾಷೆ ಅಂತೇಳಿ ನಾವು ಟಿಕ್ ಮಾಡಬೇಕಾಗ್ತದೆ. ಅದರ ನಂತರ ನೆಕ್ಸ್ಟು ಈ ಸಂಸ್ಕೃತ ಭಾಷೆಗೆ 2005ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರೆತದೆ. 2005ರಲ್ಲಿ. ಇವೆಲ್ಲವನ್ನು ನೀವು ಒಂದು ನೀಟಾಗಿ ನೋಟನ್ನು ಮಾಡ್ತಾ ಹೋಗಿ. ಇನ್ನು ಸಂಸ್ಕೃತ ಭಾಷೆಗೆ 2005ರಲ್ಲಿ. ಅದೇ ರೀತಿಯಲ್ಲಿ ಯಾವುದು ತೆಲುಗು ಭಾಷೆ ಅಂತದ. ತೆಲುಗು ಭಾಷೆಗೆ 2008ರಲ್ಲಿ ತೆಲುಗು ಭಾಷೆಗೆ ಸಿಗ್ತದೆ. ಈ ತೆಲುಗು ಮತ್ತು ಇನ್ಯಾವ ಭಾಷೆಪ್ಪ ಅಂತಂದ್ರೆ ಅದೇ ರೀತಿ ತೆಲುಗು ಜೊತೆಗೆ ಕನ್ನಡ. ಯಾವುದು ತೆಲುಗು ಮತ್ತು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದ್ದು ಎಷ್ಟಪ್ಪ ಅಂತಂದ್ರೆ 2005ರಲ್ಲಿ. ಇಲ್ಲಿ ಒಟ್ಟಾರೆ ಈಗ 4 ಭಾಷೆಗಳದು. ಇವನ್ನ ಬರ್ಕೊಳ್ಳಿ ನೀವು. ಏನು 2004ರಲ್ಲಿ ತಮಿಳು, 2005ರಲ್ಲಿ ಸಂಸ್ಕೃತ, 2008ರಲ್ಲಿ ಯಾವುದು ಕನ್ನಡ ಮತ್ತು ತೆಲುಗು. ಒಟ್ಟು ಇಲ್ಲಿ 4 ಭಾಷೆಗಳದು. ಇದರ ನಂತರ ಒಂದು ಸ್ಥಾನಮಾನವನ್ನು ಪಡೆದಂತಹ ಭಾಷೆಗಳನ್ನು ನೋಡೋಣ. ಏನು 2013ರಲ್ಲಿ ಯಾವ ಭಾಷೆಗೆ ಸಿಗ್ತದಪ್ಪ ಅಂತಂದ್ರೆ ಯಾವುದು ಮಲಯಾಳಂ. ಯಾವುದು ಮಲಯಾಳಂ. ನೀವು ಬೇಕಾದರೆ ಇದನ್ನು ಕರೆಕ್ಟ್ ಬರ್ಕೋರಿ. ಇಲ್ಲಿ ಬರೆಯಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಕಂಡು ಬಂದರೂ ಕೂಡ ನೀವು ಬರ್ಕೋರಿ, ನಾನು ಹೇಳೋದನ್ನು ಕೇಳಿ. ಅದೇ ರೀತಿ 2013ರಲ್ಲಿ ಮಲಯಾಳಂ, 2014ರಲ್ಲಿ ಯಾವುದಪ್ಪ ಅಂತಂದ್ರೆ ಒಡಿಯಾ ಭಾಷೆಗೆ 2014ರಲ್ಲಿ ಇನ್ನೂ ಶಾಸ್ತ್ರೀಯ ಸ್ಥಾನಮಾನ ಸಿಗ್ತದೆ. ಅದೇ ರೀತಿ ಇಲ್ಲಿ ಎಷ್ಟದು, ಇಲ್ಲಿ 4, ಇಲ್ಲಿ 2, ಇನ್ನೂ 6 ಭಾಷೆಗಳದು. ಅದರಲ್ಲಿ ಟೋಟಲ್ ಆಗಿ 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಅನ್ನುವಂಥದ್ದು ದೊರೆತದೆ. ಇನ್ನು 5 ಭಾಷೆಗಳಿಗೆ ಯಾವಾಗಪ್ಪ ಅಂತಂದ್ರೆ 2024ನೇ ವರ್ಷದಲ್ಲಿ ಈ ಇನ್ನುಳಿದ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿರ್ತದೆ. ಅವು ಯಾವ ಅನ್ನೋದನ್ನು ಈಗ ನೋಡೋಣ. 2024ರಲ್ಲಿ ಅಂದರೆ 2 ವರ್ಷ ಆಯ್ತು. ಈಗ 2024ರಲ್ಲಿ 5 ಭಾಷೆಗಳಿಗೆ ಏಕಕಾಲದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಒಂದು ಸಿಗ್ತದೆ. ಅದರಲ್ಲಿ ಒಂದನೇದು ಪ್ರಾಕೃತ ಬರ್ಕೊಳ್ಳಿ. ಯಾವುದು ಪ್ರಾಕೃತ. ಇನ್ನೊಂದು ಯಾವುದು ಪಾಳಿ. ಮೂರನೇದು ಮರಾಠಿ. ಯಾವುದು ಮರಾಠಿ. ಇನ್ನೊಂದು ಯಾವುದಪ್ಪ ನೆಕ್ಸ್ಟ್ ಇನ್ನು 2 ಯಾವಪ್ಪ ಅಂತಂದ್ರೆ ಒಂದು ಅಸ್ಸಾಮಿ. ನೆಕ್ಸ್ಟು 5ನೇದು ಯಾವುದಪ್ಪ ಅಂತಂದ್ರೆ ಬಂಗಾಳಿ. ಯಾವುದು ಪ್ರಾಕೃತ, ಪಾಳಿ, ನೆಕ್ಸ್ಟ್ ಮರಾಠಿ, ಅಸ್ಸಾಮಿ, ಬಂಗಾಳಿ. ಇಲ್ಲಿ 5 ಭಾಷೆಗಳು. ಅದೇ ರೀತಿ ತಮಿಳು, ಸಂಸ್ಕೃತ, ತೆಲುಗು ಮತ್ತು ಕನ್ನಡ. ಅದೇ ರೀತಿ ಯಾವುದು ಮಲಯಾಳಂ ಮತ್ತು ಒಡಿಯಾ. ಇವು 6 ಭಾಷೆಗಳು. ಟೋಟಲ್ ಆಗಿ 11 ಭಾಷೆಗಳಿಗೆ ನಮ್ಮ ಈ ಶಾಸ್ತ್ರೀಯ ಸ್ಥಾನಮಾನ ಅನ್ನುವಂಥದ್ದು ದೊರೆತದೆ. ಅದೇ ರೀತಿ ಮತ್ತು ಅಧಿಕೃತ ಭಾಷೆಗಳು ಕೂಡ ಅವು ಬೇರೆ. ಅವು ಶಾಸ್ತ್ರೀಯ ಸ್ಥಾನಮಾನದ ಪಡೆದಂತಹ ಭಾಷೆಗಳು ಬೇರೆ, ಅಧಿಕೃತ ಭಾಷೆಗಳು ಬೇರೆ ಬರ್ತವೆ. ಅಲ್ಲಿ ಒಟ್ಟು ಎಷ್ಟು ಅಧಿಕೃತ ಭಾಷೆಗಳವಪ್ಪ ಅಂತಂದರೆ 22 ಅಧಿಕೃತ ಭಾಷೆಗಳು ಕಂಡು ಬರ್ತವೆ. ಅವು ಸಂವಿಧಾನದಲ್ಲಿರುವಂಥ ಅಧಿಕೃತ ಭಾಷೆಗಳು. ಇಲ್ಲಿ ಶಾಸ್ತ್ರೀಯ ಸ್ಥಾನಮಾನದ ಪಡೆದಂತಹ ಭಾಷೆಗಳು ಬೇರೆ, ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ನೃತ್ಯಗಳು ಕೂಡ ಬರ್ತವೆ. ಒಟ್ಟು 8 ನೃತ್ಯಗಳು ಬರ್ತವೆ. ಅವುಗಳನ್ನು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಈಗ ಮುಂದಿನ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತೇಳಿ ಪ್ರಶ್ನೆ ಅದಕ್ಕೆ. ಯಾವುದನ್ನು? ಸಂವಿಧಾನದಲ್ಲಿರುವಂತಹ ಮೂಲಭೂತ ಕರ್ತವ್ಯಗಳು ಅಂದರೆ ಫಂಡಮೆಂಟಲ್ ಡ್ಯೂಟೀಸ್. ಇವುಗಳು ನಮ್ಮ ಮೂಲ ಸಂವಿಧಾನದಲ್ಲಿ ಇದ್ದಿರಲಿಲ್ಲ. ನೀವು ಏನಾದರೂ ಪ್ರಶ್ನೆ ಕೇಳಿದ್ರು ಇರಲಿಲ್ಲ ಅಂತೇಳಿ ಹಾಕಬೇಕಾಗ್ತದೆ. ಯಾವುದು? ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡು ಬರುವುದಿಲ್ಲ. ತದನಂತರ ಯಾವ ತಿದ್ದುಪಡಿ ಮೂಲಕ ಇದನ್ನು ಸೇರಿಸ್ಯಾರ ಅಂತೇಳಿ ಪ್ರಶ್ನೆ ಅದ. ಇಲ್ಲಿ ಆಯ್ಕೆಗಳಲ್ಲಿ ನೋಡಿದರೆ ಎ 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 1ನೇ ತಿದ್ದುಪಡಿ ಅಂತದ. ಇಲ್ಲಿರುವಂತಹ ಎಲ್ಲ ತಿದ್ದುಪಡಿಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಬರುವಂತಹ ತಿದ್ದುಪಡಿಗಳು. ಹಾಗಾಗಿ ನಾವು 4 ತಿದ್ದುಪಡಿಗಳ ಬಗ್ಗೆ ತಿಳಿದುಕೊಳ್ಬೇಕಾಗ್ತದೆ. ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡೋದಾದರೆ ಯಾವುದಪ್ಪ ಅಂತಂದ್ರೆ ಇಲ್ಲಿ 42ನೇ ತಿದ್ದುಪಡಿ.
ಈ 42ನೇ ತಿದ್ದುಪಡಿಯನ್ನು ನಾವು ತಿದ್ದುಪಡಿಯ ಮುಖಾಂತರ ಭಾರತ ಸಂವಿಧಾನಕ್ಕೆ ಹಲವಾರು ವಿಷಯಗಳನ್ನು ನಾವು ಇಲ್ಲಿ ತಿದ್ದುಪಡಿ ಮಾಡ್ತೀವಿ. ಹಾಗಾಗಿ ಇದನ್ನು ಮಿನಿ ಸಂವಿಧಾನ ಕೂಡ ಅಂತೇಳಿ ಕರೀತಾರೆ. ಇಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ಕೂಡ ಅದೇ ಒಂದು ವೇಳೆಯಲ್ಲಿ ಈ ತಿದ್ದುಪಡಿ ಯಾವಾಗ ಆಗಪ್ಪ ಅಂತಂದ್ರೆ ಈ 1976ರಲ್ಲಿ ಈ 42ನೇ ತಿದ್ದುಪಡಿ ಅನ್ನೋಂಥದ್ದು 1976ರಲ್ಲಿ ಈ ತಿದ್ದುಪಡಿಯನ್ನು ಮಾಡಲಾಗ್ತದೆ. ಈ 1976ರ ತಿದ್ದುಪಡಿ ಅನ್ವಯ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಮೂಲಕ 1975ರಲ್ಲಿ ಈ ಸ್ವರ್ಣ ಸಿಂಗ್ ಕಮಿಟಿಯನ್ನು ರಚನೆಯನ್ನು ಮಾಡಿರ್ತಾರೆ. 1975ರಲ್ಲಿ ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಮುಖಾಂತರ ಇವುಗಳನ್ನು 42ನೇ ತಿದ್ದುಪಡಿಯನ್ನು ಮಾಡಿ ಮೂಲಭೂತ ಕರ್ತವ್ಯಗಳನ್ನು ಇಲ್ಲಿ ಸಂವಿಧಾನದ 4A ಭಾಗಕ್ಕೆ ನಾವು ಸೇರಿಸಿದ್ದೀವಿ. ಅಲ್ಲಿ 4A ಭಾಗದಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದೀವಿ. 4A ಭಾಗದಲ್ಲಿ ವಿಧಿ ಎಲ್ಲಿಂದ ಎಲ್ಲಿವರೆಗೆಪ್ಪ ಅಂತಂದ್ರೆ ಇದನ್ನು ನಾವು 51A ವಿಧಿಯಲ್ಲಿ ಸೇರಿಸಿದ್ದೀವಿ. 51A ಇಂದ 51K ವರೆಗೆ, 51A ದಿಂದ 51K ನಾವು ಮೂಲಭೂತ ಕರ್ತವ್ಯಗಳನ್ನು ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ಇಲ್ಲಿ ಪ್ರಪ್ರಥಮ ಬಾರಿಗೆ ಈ 42ನೇ ತಿದ್ದುಪಡಿಯ ಮೂಲಕ ಸೇರಿಸಿದಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟಂತ ಏನಾದರೂ ಕೇಳಿದ್ರೆ ಅಂದರೆ 10 ಮೂಲಭೂತ ಕರ್ತವ್ಯಗಳಿದ್ದು. ಆದರೆ ಅದರ ನಂತರ ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರೆ 86ನೇ ತಿದ್ದುಪಡಿ ಮುಖಾಂತರ ಯಾವುದು ಇಲ್ಲಿ ಆಪ್ಷನ್ಸ್ನಲ್ಲಿದೆ ನೋಡಿ, 86ನೇ ತಿದ್ದುಪಡಿ ಮುಖಾಂತರ ನಾವು ಮತ್ತೆ ಒಂದು 11ನೇ ಮೂಲಭೂತ ಕರ್ತವ್ಯವನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಅದು ಏನಪ್ಪ ಅಂತಂದ್ರೆ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವನ್ನು ಶಿಕ್ಷಣವನ್ನು ಕೊಡಿಸುವುದು ತಂದೆ ತಾಯಿ ಅಥವಾ ಪಾಲಕರ ಕರ್ತವ್ಯ ಅಂತೇಳಿ ಈ 51K ವಿಧಿಯಲ್ಲಿ ಇದನ್ನು ನಾವು ಸೇರಿಸ್ತೀವಿ. ಅದೇ ರೀತಿ ಈ 86ನೇ ತಿದ್ದುಪಡಿಯಲ್ಲಿ ಏನಪ್ಪ ಅಂತಂದರೆ ಸಂವಿಧಾನದ 21A ವಿಧಿಯಲ್ಲಿ ಕೂಡ ನಾವು ಈ 21A ವಿಧಿಯಲ್ಲಿ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ನಾವು ಉಲ್ಲೇಖವನ್ನು ಮಾಡಿರುವಂಥದ್ದು ಈ 86ನೇ ತಿದ್ದುಪಡಿ ಮುಖಾಂತರ. ನೆಕ್ಸ್ಟ್ ಇದು ಯಾವಾಗ ಆಯ್ತಪ್ಪ ಅಂತಂದರೆ 2002ರಲ್ಲಿ 86ನೇ ತಿದ್ದುಪಡಿ ಅನ್ನುವಂಥದ್ದು ಮಾಡಿರೋದು. ನೆಕ್ಸ್ಟ್ ಈಗ ಇಲ್ಲಿ 44ನೇ ತಿದ್ದುಪಡಿ ಅಂತೇಳಿ ಕೊಟ್ಟಿದ್ದಾನೆ. 42ನೇ ತಿದ್ದುಪಡಿ ವಿಶೇಷತೆ ಏನಪ್ಪ ಅಂತಂದ್ರೆ 44ನೇ ತಿದ್ದುಪಡಿ ಇದು ಸಂವಿಧಾನದಲ್ಲಿರುವಂತಹ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಏನು ಮಾಡ್ತದಪ್ಪ ಅಂತಂದ್ರೆ ತೆಗೆದುಹಾಕಿ 300A ವಿಧಿಯಲ್ಲಿ ಇದನ್ನು ಕಾನೂನಾತ್ಮಕ ಅಥವಾ ಶಾಸನಬದ್ಧ ಹಕ್ಕನ್ನಾಗಿ ಈ 44ನೇ ತಿದ್ದುಪಡಿಯ ಮುಖಾಂತರ ಇದನ್ನು ಎಲ್ಲಿ 300A ವಿಧಿಗೆ ಸೇರಿಸಿದ್ದಾರೆ. ಇದು ಮೊದಲು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿತ್ತು, ಆ ಪಟ್ಟಿಯಿಂದ ತೆಗೆದು ಇದನ್ನು 300A ವಿಧಿಯಲ್ಲಿ ಸೇರಿಸಿದ್ದಾರೆ. ಯಾವುದು 44ನೇ ತಿದ್ದುಪಡಿ. ಅದೇ ರೀತಿ ಇಲ್ಲಿ 1ನೇ ತಿದ್ದುಪಡಿ ಅಂತೇಳಿ ಕಂಡು ಬರ್ತದೆ. ಈ ಸಂವಿಧಾನದ 1ನೇ ತಿದ್ದುಪಡಿ ಯಾವಾಗ ಆಯ್ತಪ್ಪ ಅಂತಂದ್ರೆ 1953ರಲ್ಲಿ ಸಂವಿಧಾನದ ಮೊದಲ ತಿದ್ದುಪಡಿ ಆಗ್ತದೆ. ಇದು ಭೂ ಸುಧಾರಣೆಗೆ ಸಂಬಂಧಿಸಿದಂತಹ ಒಂದು ತಿದ್ದುಪಡಿ. ಇದು ಭೂ ಸುಧಾರಣೆಗೆ ತಂದಂತಹ ತಿದ್ದುಪಡಿ. ಈ 1ನೇ ತಿದ್ದುಪಡಿಯ ಮೂಲಕ ಭೂ ಸುಧಾರಣೆ ಸಂವಿಧಾನದಲ್ಲಿರುವಂತಹ 9ನೇ ಅನುಸೂಚಿಗೆ ಸೇರ್ಪಡೆಯನ್ನು ಮಾಡ್ತಾರೆ. 9ನೇ ಅನುಸೂಚಿಯನ್ನು ಆ್ಯಡ್ ಮಾಡ್ತಾರೆ. ಸಂವಿಧಾನದಲ್ಲಿ ಮೊದಲು ಒಟ್ಟು 8 ಅನುಸೂಚಿಗಳಿದ್ದು ಪ್ರಾರಂಭದಲ್ಲಿ. 1953ರಲ್ಲಿ ಈ ಭೂ ಸುಧಾರಣೆಯನ್ನು ಅದಕ್ಕೆ ಸೇರಿಸಿ ಒಟ್ಟು 9 ಅದು. ಆದರೆ ಈಗ ಪ್ರಸ್ತುತ 12 ಅನುಸೂಚಿಗಳದಾವೆ. ಅದರಲ್ಲಿ 9ನೇದು ಭೂ ಸುಧಾರಣೆ, 10ನೇದು ಯಾವುದಪ್ಪ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ 10ನೇ ಅನುಸೂಚಿ, 11ನೇದು ಪಂಚಾಯತ್ಗಳಿಗೆ ಸಂಬಂಧಿಸಿರ್ತದೆ, 12ನೇದು ಯಾವುದು ಮುನ್ಸಿಪಾಲ್ಟಿಗೆ ಸಂಬಂಧಿಸಿದಂತಹ ಒಂದು ಅನುಸೂಚಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇರುಳು ಕುರುಡುತನ ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ಆಯ್ಕೆಗಳನ್ನು ನೋಡೋದಾದರೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡುತನ ಅನ್ನುವಂಥದ್ದು ಕಂಡುಬರ್ತದೆ. ಅದೇ ರೀತಿ ವಿಟಮಿನ್ ಬಿ ಕೊರತೆಯಿಂದ ಯಾವುದು ಬೇರಿ ರೋಗ ಕಂಡುಬರ್ತದೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಕಂಡುಬರ್ತದೆ. ಅದೇ ರೀತಿ ವಿಟಮಿನ್ ಡಿ ಕೊರತೆಯಿಂದ ಯಾವುದು ರಿಕೆಟ್ಸ್ ರೋಗ ಕಂಡುಬರ್ತದೆ. ಯಾವುದು ರಿಕೆಟ್ಸ್. ಎಸ್. ಈಗ ಮುಂದಿನ ಪ್ರಶ್ನೆ, ಫಿಫಾ ವಿಶ್ವಕಪ್ ಯಾವ ವರ್ಷದಂದು ಸ್ಥಾಪನೆ ಆಯಿತು? ಇದಕ್ಕೆ ನೋಡ್ರಿ ಆಯ್ಕೆಗಳಲ್ಲಿ 1901, 1904, 1930, 1905 ಅಂತೇಳಿ ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ 1904ರಲ್ಲಿ ಫಿಫಾ ವಿಶ್ವಕಪ್ ಅನ್ನುವಂಥದ್ದು ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿಪ್ಪ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ನಲ್ಲಿ ಕಂಡುಬರ್ತದೆ. ಈ ಫಿಫಾದ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್.
ಇದನ್ನು ಮೊದಲ ಆವೃತ್ತಿ ಯಾವಾಗ ನಡೀತಪ್ಪ ಅಂತಂದ್ರೆ ಇನ್ನು 1930ರಲ್ಲಿ ಇದರ ಮೊದಲ ಆವೃತ್ತಿ ಅನ್ನುವಂಥದ್ದು ಫಿಫಾದ ಮೊದಲ ಒಂದು ಆವೃತ್ತಿ. ಇದು ಫುಟ್ಬಾಲ್ ವಿಶ್ವಕಪ್ ಆವೃತ್ತಿ 1930ರಲ್ಲಿ ಎಲ್ಲಿ ನಡೀತದಪ್ಪ ಅಂತಂದ್ರೆ ಉರುಗ್ವೆ ದೇಶದಲ್ಲಿ ನಡೀತದೆ. ಯಾವುದು? ಉರುಗ್ವೆ ದೇಶದಲ್ಲಿ. ಇದನ್ನು ಫಸ್ಟು ವಿಜೇತರಾದ ತಂಡ ಕೂಡ ಯಾವುದು? ಉರುಗ್ವೆನೇ. ಉರುಗ್ವೆ ಕೂಡ ಅದೇ ದೇಶದಲ್ಲಿ ನಡೆದಿರ್ತದೆ. ಆ ಉರುಗ್ವೆ ತಂಡನೇ ಈ ಮೊದಲ ವಿಶ್ವಕಪ್ನಲ್ಲಿ ಏನು ಜಯವನ್ನು ಸಾಧಿಸುತ್ತದೆ. ಅದೇ ರೀತಿ 2022ರಲ್ಲಿ ನಾವು ಈ ಫಿಫಾ ವಿಶ್ವಕಪ್ಪನ್ನು ಗೆದ್ದಂಥ ದೇಶ ಯಾವುದು ಅಂತ ಏನಾದರೂ ಕೇಳಿದ್ರಂದ್ರೆ ಏನು? ಅರ್ಜೆಂಟೈನಾ ಅಂತೇಳಿ ಹಾಕಬೇಕಾಗ್ತದೆ. ಯಾವುದು? ಅರ್ಜೆಂಟೈನಾ ದೇಶ 2022ರಲ್ಲಿ ಏನು ಜಯವನ್ನು ಸಾಧಿಸ್ತದೆ. ಆವಾಗ ಈ ಫಿಫಾ ವಿಶ್ವಕಪ್ ಯಾವ ದೇಶದಾಗ ನಡೆದಿರುತ್ತಪ್ಪ ಅಂತಂದ್ರೆ ಕತಾರ್ ದೇಶದಲ್ಲಿ ನಡೆದಿರುತ್ತೆ. ಯಾವುದು? ಕತಾರ್. ಇದರ ಮಾಸ್ಕಟ್ ಯಾವುದಪ್ಪ ಅಂತಂದ್ರೆ ಲಾಯಿಬ್ ಅನ್ನುವಂತಹ ಮಾಸ್ಕಟ್ ಇರ್ತದೆ. ಈಗ ಪ್ರಸ್ತುತವಾಗಿಯೂ ಕೂಡ ಫಿಫಾ ವಿಶ್ವಕಪ್ ನಡೆಯೋದರಿಂದ ಇವುಗಳ ಮೇಲೂ ಕೂಡ ಪ್ರಶ್ನೆಯನ್ನು ನಾವು ಇನ್ನೂ ಅಪೇಕ್ಷೆ ಮಾಡ್ಬೋದು. ಹಾಗಾಗಿ ಈಗ ಪ್ರಸ್ತುತ ಯಾವ ದೇಶದಲ್ಲಿ ಒಟ್ಟು 3 ದೇಶಗಳಲ್ಲಿ ಫಿಫಾ ವಿಶ್ವಕಪ್ ಅನ್ನುವಂಥದ್ದು 2026ರ 23ನೇ ಫಿಫಾ ವಿಶ್ವಕಪ್ ಇದು. ಯಾವುದು? 23ನೇ ಫಿಫಾ ವಿಶ್ವಕಪ್. ಎಲ್ಲಿ? ಒಂದು ಅಮೇರಿಕಾ, ಇನ್ನೊಂದು ಮೆಕ್ಸಿಕೋ, ಇನ್ನೊಂದು ಯಾವುದಪ್ಪ ಅಂತಂದರೆ ಕೆನಡಾ. ಅಮೇರಿಕಾ, ಮೆಕ್ಸಿಕೋ ಮತ್ತು ಕೆನಡಾ ದೇಶದಲ್ಲಿ 3 ದೇಶಗಳಲ್ಲಿ ಈ ಫಿಫಾ ವಿಶ್ವಕಪ್ ಪ್ರಸ್ತುತ ಜರಗ್ಲಿಕ್ಕತ್ತದ. ಅದರ ವಿಜೇತ ತಂಡಗಳನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು. ಅದು ಇನ್ನೊಂದು ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಅಲ್ಲಿ ವಿಜೇತ ತಂಡ ಮತ್ತು ರನ್ನರ್ ಅಪ್ ತಂಡವನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಎಸ್, ಓಕೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಇನ್ನೊಂದು ಹಲವಾರು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಎಲ್ಲ ಪ್ರಶ್ನೆಗಳ ಒಂದು PPT ನಿಮಗೆ ಏನಾದರೂ ಬೇಕನ್ಸಿತ್ತಪ್ಪ ಅಂತಂದ್ರೆ ಈ ವಿಡಿಯೋದ ಕೆಳಗಿರುವಂತಹ ನಮ್ಮ KS ಕರಿಯರ್ ಅಕಾಡೆಮಿ ಎಂಬ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ. ಅದಕ್ಕೆ ನೀವು ಜಾಯ್ನ್ ಆಗೋದ್ರಿಂದ ಅಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಇನ್ನಿತರ ಏನಾದರೂ PDFಗಳಿದ್ದರೆ ನೀವು ಅಲ್ಲಿ ಡೌನ್ಲೋಡನ್ನು ಮಾಡಿಕೊಂಡು ಸ್ಟಡಿಯನ್ನು ಮಾಡ್ಬೋದು. ಎಸ್, ಓಕೆ. ಧನ್ಯವಾದಗಳು.